ಅಡ್ಡ ಮತದಾನದ ಬಗ್ಗೆ ಹಿಂದೆ ಕೈ ಸೇರಲಿದೆ ವರದಿ. ತ್ರಿಸದಸ್ಯ ಸಮಿತಿಯಿಂದ ಸತ್ಯ ಶೋಧನಾ ವರದಿಯನ್ನ ಕೊಡಲಾಗುತ್ತೆ. 7 ಶಾಸಕರು ಅಡ್ಡ ಮತದಾನವಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೆಲವರ ಮೇಲಿನ ಶಂಕೆಯನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ. ಸಿಟಿ ರವಿ, ಮಹೇಶ್ ತೆಂಗಿನಕಾಯಿ ನೇತೃತ್ವದ ಸಮಿತಿ ಇಂದು ವರದಿಯನ್ನ ಸಲ್ಲಿಕೆ ಮಾಡುತ್ತೆ. ತ್ರಿಸದಸ್ಯ ಸಮಿತಿಯಿಂದ ಸತ್ಯ ಶೋಧನಾ ವರದಿಯನ್ನ ಈಗ ಆಲ್ರೆಡಿ ತಯಾರು ಮಾಡಲಾಗಿದೆ. ಕೆಲವೊಂದಷ್ಟು ಶಾಸಕರ ಅಂದ್ರೆ 7 ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಸೊ ಆ ಒಂದು ವಿಚಾರವನ್ನ ಇಂದು ಕೊಡುವಂತ ಸಾಧ್ಯತೆ ಇದೆ. ಸಿಟಿ ರವಿ, ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿಯನ್ನ ಮಾಡಲಾಗಿತ್ತು. ಇದೀಗ ಆ ವರದಿ, ಆ ಒಂದು ಸಮಿತಿ ಏನಿತ್ತು ತ್ರಿಸದಸ್ಯ ಸಮಿತಿ ವರದಿಯನ್ನ ಸಿದ್ಧ ಮಾಡಿದೆ. ಆ ವರದಿಯನ್ನ ಇಂದು ಕೊಡುವಂತ ಸಾಧ್ಯತೆ ಇರುವಂತದ್ದು. ಈಗ ಆಲ್ರೆಡಿ ಸುದ್ದಿಗೋಷ್ಠಿಯನ್ನ ಕೂಡ ಮಾಡ್ತಾರೆ ಬೇವ ವಿಜಯೇಂದ್ರ ಅವರು ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ. ಅಲ್ಲಿ ವರದಿಯಲ್ಲಿರುವಂತಹ ಮಾಹಿತಿಗಳನ್ನ ಹೇಳಲಾಗತ್ತಾ ಅಥವಾ ಅದನ್ನ ಹೊರತುಪಡಿಸಿ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಸಂದೇಶವನ್ನ ತಲುಪಿಸುವಂತ ಕೆಲಸವನ್ನ ಬಿವ ವಿಜಯೇಂದ್ರ ಅವರು ಮಾಡ್ತಾರಾ, ಅದನ್ನ ನೋಡಬೇಕು. ಯಾಕಂತ ಅಂದ್ರೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ಹಲವರು ಸಾಥ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ. ಆದ್ರೆ ಸಿಟಿ ರವಿ ಅವರ ನೇತೃತ್ವದ ತಂಡದಲ್ಲಿ ರಚನೆಯಾದಂತಹ ಸತ್ಯಶೋಧನಾ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನೋದು ತೀವ್ರವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ. ಆ 7 ಶಾಸಕರು ಯಾರು, ಯಾರೆಲ್ಲ ಹೆಸರಿದೆ, ಯಾರ್ದೆಲ್ಲ ಹೆಸರಿರಬಹುದು. ಬಹಿರಂಗವಾದಂತಹ ಚುನಾವಣೆ ಆಗಿಲ್ಲ, ಹಾಗಾಗಿ ಅದು ಗೊತ್ತಾಗೋದಿಲ್ಲ ಅಷ್ಟು ಸುಲಭಕ್ಕೆ ಅಡ್ಡ ಮತದಾನ ಯಾರು ಮಾಡಿದ್ರು ಅಂತ. ಸೊ ಕೆಲವೊಂದಷ್ಟು ಹೆಸರುಗಳನ್ನ ಮಾತ್ರ ಉಲ್ಲೇಖ ಮಾಡೋದಕ್ಕೆ ಸಾಧ್ಯ.